ಸುನಿಲ್ ಕುಮಾರ್ ಸರ್, ಈಗ ಅಗೇನ್ ನಾ ಡಿ ಸುಧಾಕರ್ ಅವ್ರ ಬಗ್ಗೆ ಕೇಳೋದಾದ್ರೆ, ಈಗ ಮೊಣಕಾಲಿನ ಶಸ್ತ್ರಚಿಕಿತ್ಸೆ ಆಮೇಲೆ ಕಾಂಪ್ಲಿಕೇಶನ್ಸ್ ಏನೇನೋ ಆಗಿರಬಹುದು ಅಂತ. ಎನಿವೆ ಅವ್ರಿಗೆ ಅಂದ್ರೆ ಶ್ವಾಸಕೋಶದ ಸೋಂಕು ಕಾಣಿಸ್ಕೊಳ್ಳುತ್ತೆ, ಇಮಿಡಿಯೇಟ್ ಆಗಿ ಏನೋ ಟ್ರೀಟ್ಮೆಂಟ್ ಮಾಡೋಣ ಅಂದ ತಕ್ಷಣ ಅವರು ಕೋಮಾ ಸ್ಥಿತಿಯನ್ನು ತಲುಪ್ತಾರೆ ಅಂತ. ರಘುಮೂರ್ತಿ ಅವ್ರು ಹೇಳೋ ಪ್ರಕಾರ ಶಾಸಕರು ಅವ್ರಿಗೆ ಲಿವರ್ ಸಮಸ್ಯೆ ಕೂಡ ಶುರು ಆಗ್ಬಿಡ್ತು, ಲಿವರ್ ಕ್ಯಾನ್ಸಲ್ ಅಂದ್ರೆ ಕೆಲಸನೇ ಮಾಡಲಿಲ್ಲ, ನಿಂತು ಹೋಗ್ಬಿಡ್ತು, ಅದರಿಂದ ಅವ್ರ ಡೆತ್ ಆಯ್ತು. ಆಕೇನು ಅವ್ರಿಗೆ ಹಾರ್ಟ್ ಸರ್ಜರಿ ಕೂಡ ಆಗಿತ್ತು ಅನ್ನೋಂಥ ಆತಂಕಕಾರಿ ವಿಚಾರ ಪ್ರಸ್ತಾಪ ಮಾಡಿದ್ರು ಅವರು. ಸೊ ಮೋಸ್ಟ್ಲಿ ಇಲ್ಲಿ ತುಂಬಾ ಸಮಸ್ಯೆಗಳು ಒಗ್ಗೂಡಿದೆ ಅಂತ ಅನಿಸ್ತಾ ಇದೆ ನನಗೆ. ಕಾರಣ ಏನಂದ್ರೆ ಮಲ್ಟಿ ಆರ್ಗನ್ ಫೇಲ್ಯೂರ್. ಒಂದು ಲಂಗ್ಸ್ಗೆ ಎಫೆಕ್ಟ್ ಆಗಿರೋದ್ರಿಂದ ಯಾವುದಕ್ಕೆ ಹಾರ್ಟ್ಗೆ ಪ್ರಾಬ್ಲಮ್ ಆಯಿತು, ಕಿಡ್ನಿಗೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಶುರು ಆಯಿತು. ಅದಾದ ತಕ್ಷಣನೇ ಲಂಗ್ ಟ್ರಾನ್ಸ್ಪ್ಲಾಂಟ್ಗೆ ಎಲ್ಲ ಪ್ಲಾನ್ ಮಾಡಿ ಎಲ್ಲ ರೆಡಿ ಇಟ್ಕೊಂಡಿದ್ರು ಅವ್ರಿಗೆ ಏನು ಮಾಡೋಕ್ಕಾಗಲಿಲ್ಲ. ಮತ್ತೆ ಎಲ್ಲೆಲ್ಲಿಂದ ಎಕ್ಸ್ಪರ್ಟ್ಸ್ ಬೇರೆ ಬಂದಿದ್ರಂತೆ, ಡೆಲ್ಲಿಯಿಂದ ಬಂದಿದ್ರು. ಬಟ್ ಏನಂದ್ರೆ ಇಲ್ಲಿ ಎಲ್ಲ ದುಡ್ಡಿದ್ದು ಎಲ್ಲ ಇದು ಬಿಕಾಸ್ ಅವ್ರ ಇಮ್ಯುನೋ ಸಿಸ್ಟಮ್, ಅವ್ರು ಎಷ್ಟೇ ಕೋಟ್ಯಾಧೀಶ ಆಗಿದ್ರು ಅವ್ರ ಆರೋಗ್ಯ, ಅವ್ರ ಇಮ್ಯುನಿಟಿ ಪವರ್ ಅನ್ನೋಂಥದ್ದು ಇಲ್ಲದೆ ಇರುವಾಗ ಯಾವ ಡಾಕ್ಟರ್ ಬಂದ್ರು ಏನ್ ಮಾಡಕ್ ಸಾಧ್ಯ ಆಗುತ್ತೆ? ಎಷ್ಟು ಮಾಡಕ್ ಸಾಧ್ಯ ಆಗುತ್ತೋ ಡಾಕ್ಟರ್ ಅಷ್ಟು ಕೆಲಸನ ಮಾಡಕ್ ಸಾಧ್ಯ ಆಗುತ್ತೆ. ಅವ್ನ ಫಿಸಿಕಲ್ ಇಮ್ಯುನಿಟಿ ದುಡ್ಡಿಂದ ಏನಂಗೆ ಕಂಡ್ಕೊಳಕ್ಕಾಗಲ್ಲ. ನಮ್ಮ ಆರೋಗ್ಯ ಕಂಡ್ಕೊಳಕ್ಕಾಗಿದ್ರೆ ಈಗ ಸುಧಾಕರ್ ಅವ್ರ ಆರೋಗ್ಯನ ಕೋಟಿ ಸುರಿದಾದ್ರೂ ನಾವು ಉಳಿಸ್ಕೋಬೇಕಾದಿತ್ತು. ಆದ್ರೆ ದುರಾದೃಷ್ಟ ಏನಂದ್ರೆ ನಮ್ಮ ಆರೋಗ್ಯನ ಒತ್ತೆ ಇಟ್ಟು ಈ ಸಮಾಜದಲ್ಲಿ ಏನಾಗುತ್ತೆ, ಆ ಮನುಷ್ಯನಿಗೆ ಒಂಥರ ಇದೊಂದು ಮೇನಿಯಾ ಥರ, ಒಬ್ಬ ರಾಜಕೀಯ ಆಗಿರಲಿ ಅಥವಾ ಫಿಲ್ಮೇ ಆಗಿರಲಿ ಇನ್ಯಾವುದಾದ್ರು ಆಗಿರಲಿ, ತಂದೆ ಭ್ರಮಾಲೋಕದಲ್ಲಿ ತೇಲ್ತಾ ಇರ್ತಾನೆ, ಎಲ್ಲಿ ಹೋಗ್ತಾ ಇದ್ದಾನಂತ ಅವನಿಗೆ ಗೊತ್ತಿರಲ್ಲ. ಈ ಥರದ ಇನ್ಸಿಡೆಂಟ್ಗಳನ್ನು ಆಗ್ತಾ ಇರ್ತವೆ. ಇದೊಂಥರ VIP ಸಿಂಡ್ರೋಮ್. ಇದು ಭಾಳಷ್ಟು ಜನಕ್ಕೆ VIP ಈ ಥರದ್ದು ಆಗ್ತಾನೆ ಇದೆ. ಅವ್ರು ಕೇರೆ ಮಾಡೋದಿಲ್ಲ, ಅವ್ರ ಹೆಲ್ತ್ ಬಗ್ಗೆ ಆಗಿರಲಿ ಅಥವಾ ತಮ್ಮ ಮಾನಸಿಕ ಸ್ಥಿತಿ ಅಥವಾ ಸೈಕಾಲಜಿಕಲ್ ಥಿಂಗ್ಸು ಅಥವಾ ಪ್ರೆಷರು, ಅವ್ರ ಬಗ್ಗೆ ಅವ್ರ ಗಮನ ಕೊಡೋದಿರೋದಕ್ಕೆ ಒಂದು ನೆಗ್ಲಿಜೆನ್ಸಿನೇ ಅಂತ ಅನ್ಕೋಬೇಕು. ಮೆಡಿಕಲ್ ನೆಗ್ಲಿಜೆನ್ಸಿ ಅಲ್ಲ, ಇಟ್ಸ್ ಅ ನೆಗ್ಲಿಜೆನ್ಸಿ ಆಫ್ ದಿ ಪರ್ಸನ್ ಅಂತ. ಈ ಇಮ್ಯೂನ್ ಸಿಸ್ಟಮ್ ಬಗ್ಗೆ ಹೇಳಿದ್ರಲ್ಲಮ್ಮ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಭಾಳ ಜನಕ್ಕೆ ಕೋವಿಡ್ ಟೈಮ್ನ ನಮ್ಮನ್ನು ಕೇಳೋರು ಇಮ್ಯುನಿಟಿನ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು. ಇಮ್ಯೂನ್ ಸಿಸ್ಟಮ್ ಅಂತಿದ್ವಿ, ತಡ್ಕೊಳ್ಳೋ ಶಕ್ತಿ ಇದೆಯಲ್ಲಮ್ಮ, ಅದನ್ನ ಇಮ್ಯೂನ್ ಸಿಸ್ಟಮ್ ಅಂತೀವಿ. ಎಲ್ಲರ ದೇಹದಲ್ಲೂ ದೇವರು ಇದನ್ನು ಕೊಟ್ಟಿದ್ದಾನೆ. ಲಿಂಫ್ ನೋಡ್ಸ್ ಅಂತೀವಿ ನಾವು, ಲಿವರು, ಸ್ಪ್ಲೀನು, ಇವೆಲ್ಲ ಸೋಲ್ಜರ್ಸ್ ಇರ್ತಾವೆ ನಮ್ಮ ದೇಹದಲ್ಲಿ. ಬೋನ್ ಮ್ಯಾರೋ ಒಳಗೆ ಸೋಲ್ಜರ್ಸ್ ಉತ್ಪತ್ತಿ ಆಗುತ್ತೆ. ಇವೆಲ್ಲ ಚೆನ್ನಾಗಿರಬೇಕು ಅಂದರೆ ನಿಮಗೆ ಕೆಟ್ಟ ಹ್ಯಾಬಿಟ್ ಇರಬಾರ್ದು. ಜನಸಾಮಾನ್ಯರು ದಯವಿಟ್ಟು ತಿಳ್ಕೊಳ್ಳಿ, ನೀವು ಆರೋಗ್ಯವಾಗಿರಬೇಕು ಅಂದರೆ ಸ್ಮೋಕ್ ಮಾಡಬೇಡಿ, ಆಲ್ಕೋಹಾಲ್ ತೊಗೋಬೇಡಿ, ಅನ್ನೆಸರಿ ಫ್ಯಾಟಿ ಫುಡ್ನ ಎಲ್ಲಂದರಲ್ಲೇ ಹೋಗಿ ತಿನ್ನಬೇಡಿ. ಸೊ ಫುಡ್, ಊಟ ಬಲ್ಲವನಿಗೆ ರೋಗವಿಲ್ಲ. ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊಪ್ಪು ತರಕಾರಿಗಳನ್ನ ಜಾಸ್ತಿ, ದಿನಕ್ಕೊಂದು ಹಣ್ಣು ಅಮ್ಮ, ಸಿಂಪಲ್ ಹಣ್ಣು, ದಿನ ಒಂದು ಚೇಪೆ ಹಣ್ಣು ತಿನ್ನಲಿ, ಸಚ್ ಎ ವಂಡರ್ಫುಲ್ ಫ್ರೂಟ್. ದ್ವಾರ ಇರೋ ಪರಂಗಿ ಹಣ್ಣು ತಿನ್ನಲಿ. ಇವ್ರೇನು ಭಾಳ ರಿಚ್ ಪ್ರೋಟೀನ್ಸು ಇವತ್ತೆಲ್ಲ ಮಾರ್ಕೆಟಿಂಗ್ ಮಾಡಿ ಟೋಪಿ ಹಾಕ್ತಾರಲ್ಲ, ಅವೇನು ತಿನ್ನೋದು ಬೇಕಿಲ್ಲ. ನ್ಯಾಚುರಲಿ ಸೀಸನಲ್ ಫ್ರೂಟ್ಸ್. ನೀರು ಕುಡಿಯಲ್ಲಮ್ಮ ಎಷ್ಟೋ ಜನ. ವೈ ದೇರ್ ಬಾಡಿ ಈಸ್ ನಾಟ್ ಗುಡ್ ಅಂದರೆ ಸಾಕಷ್ಟು ನೀರು ಕುಡಿಬೇಕು. ಎಷ್ಟೋ ಜನ ಅಯ್ಯೋ ನಮ್ಮ ಚಿಕ್ಕಮ್ಮ ನೀರೇ ಕುಡಿಯಲ್ಲ ಡಾಕ್ಟ್ರೆ, ದಿನಕ್ಕೆ 800 ml 4 ಗ್ಲಾಸ್ ಕುಡಿತಾಳೆ, ಉಂಡ 1 ಗ್ಲಾಸ್ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೋಡಿ, ಊಟ ಬಲ್ಲವನಿಗೆ ಅಂತಂದಾಗೆ ಜನ ಅನ್ಕೊತಾರೆ ಮುದ್ದೆ ಉಣ್ಣೋದು ಚಪಾತಿ ತಿನ್ನೋದು ಇಷ್ಟೇ ಅಲ್ಲಮ್ಮ. ನನ್ನ ಸೈನ್ಸ್ ಪ್ರಕಾರ ವೆರಿ ಸಿಂಪಲ್, ಕಾರ್ಬೋಹೈಡ್ರೇಟ್ಸು ಅದು ಭಾಳ ಇಂಪಾರ್ಟೆಂಟು. ನಾನು ಬೆಳಗ್ಗೆ ಎದ್ದು ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿರೋ ಟಿಫನ್ ಮಾಡಬೇಕು. ಅಂದರೆ ಈಗ ಈಟ್ ಲೈಕ್ ಎ ಕಿಂಗ್ ಅಂತೀವಿ ನಾವು. ಸೊ ಅದಾದಮೇಲೆ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇದರೊಳಗೆ ಸಿಗುತ್ತೆ. ಎರಡೇ ಪ್ರೋಟೀನ್ಸ್. ಭಾಳ ದಿನ ನಾನು ದಯವಿಟ್ಟು ಹೇಳ್ತೀನಿ ಜನಗಳಿಗೆ, ದಿನಕ್ಕೊಂದು ಬೇಯಿಸಿದ ಮೊಟ್ಟೆ ತಿನ್ನಿ, ನಿಮ್ಮ ಇಮ್ಯುನಿಟಿ ಚೆನ್ನಾಗಾಗಿದ್ರೆ ನಾನು ಕೇಳಿ. ವೆರಿ ಇಂಪಾರ್ಟೆಂಟ್ ಪ್ರೋಟೀನ್ಸು. ನೀವು ನಾವು ಇದು ದವಸ ಧಾನ್ಯಗಳನ್ನ ತಿಂತೀವಿ, ಸೋಯಾಬೀನ್ ತಿಂತೀವಿ, ಅವರೇದು ಕಾಳು ತಿಂತೀವಿ, ಫೈನ್. ಮೂರನೇದು ಫ್ಯಾಟ್ ಅಮ್ಮ. ತುಂಬ ಜನ ತಪ್ಪು ಹೇಳ್ತಾರೆ, ತುಂಬ ಫ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ತುಪ್ಪ ತಿನ್ನಿರಿ, ಬೇಡ ಅನ್ನಲ್ಲ. ಇನ್ನೆರಡನ್ನ ದಯವಿಟ್ಟು ಜನಗಳಿಗೆ ಅರ್ಥ ಹಂಗೆ ಹೇಳ್ತೀನಿ. ನಾನು ಐ ಎಮ್ ಎ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟು. ಫೈಬರ್ ಆ್ಯಂಡ್ ವಾಟರ್. ತುಂಬ ಜನ ಫೈಬರ್ ಬಗ್ಗೆ ಗಮನ ಕೊಡಲ್ಲ. ಫೈಬರ್ ಎಲ್ಲಿರುತ್ತೆ ಅಂದರೆ ಸೊಪ್ಪು ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಇರುತ್ತೆ. ಆ್ಯಂಡ್ ವಾಟರ್ ವೆರಿ ವೆರಿ ಇಂಪಾರ್ಟೆಂಟ್. ಕಿಡ್ನಿ ಫೇಲ್ಯೂರ್ ಆದವ್ರಿಗೆ ಮಾತ್ರ 900 ml ಜಾಸ್ತಿ ಕುಡಿಬೇಡ ಅಂತಾರೆ ನೆಫ್ರಾಲಜಿಸ್ಟು. ಹಾರ್ಟ್ ಎನ್ಲಾರ್ಜ್ ಆದಾಗ ಬೇಡ ಅಂತಾರೆ. ಅದೆರಡು ಕಂಡೀಷನ್ ಬಿಟ್ಟರೆ ನಿಮ್ಗೆ ಎಷ್ಟು ನೀರು ಕುಡಿಯೋಕ್ಕೆ ಸಾಧ್ಯವೋ ಅಷ್ಟು ನೀರು ಕುಡೀರಿ. ವಾಟರ್ ಈಸ್ ಫುಡ್ ಅಂತ ತಿಳ್ಕೊಳ್ಳಿ. ಆ್ಯಂಡ್ ದಯವಿಟ್ಟು ಇವತ್ತು ಸೋಷಿಯಲ್ ಮೀಡಿಯಾ ಒಳಗೆ ತಪ್ಪು ಮಾಹಿತಿ ಬರುತ್ತೆ. ಊಟದ ಮಧ್ಯೆ ನೀರು ಕುಡಿಬೇಡ, ಊಟ ಮೊದಲು ನೀರು ಕುಡಿಬೇಡ, ಊಟ 45 ನಿಮಿಷ ಆದಮೇಲೆ ನೀರು ಕುಡಿಬೇಡಮ್ಮ. ಏನಾಗ್ಬಿಟ್ಟಿದೆ ಗೊತ್ತಮ್ಮ, ವಿ ಆರ್ ಕ್ವಾಲಿಫೈಡ್ ಪೀಪಲ್ಸ್ ಮಾತಾಡ್ತಿದ್ವಿ. ಮೊನ್ನೆ ಯಾರೊಬ್ಬರು ಸ್ವಾಮೀಜಿ ಹೇಳ್ತಾರೆ, ಉಂಡ ಮೇಲೆ ಬಾಳೆಹಣ್ಣು ತಿನ್ನಬೇಡಿ,
ಬಾಳೆಹಣ್ಣು ಕೇಳುತ್ತಂತೆ ಜಾಗ, ಅವ್ರ ಭಾಷೆಯಲ್ಲೇ ಹೇಳ್ತೀನಿ, ಜಾಗ ಬಿಡಿ ಅಂತಂತೆ. ಮೊದಲು ತಿಂದಿರೋ ಬಿರಿಯಾನಿ ಅವೆಲ್ಲ ಜಾಗನೇ ಬಿಡಲ್ವಂತೆ. ಇದು ಅಲ್ಲಿ ಕೊಳ್ತೋಗ್ಬಿಟ್ಟು ಅವ್ರಿಗೆ ಪೈಲ್ಸ್ ಬಂದ್ಬಿಡುತ್ತಂತೆ. Oh my God. ಏನ್ರಿ ಹಿಂಗೆ ಮಾತಾಡ್ಬಿಟ್ರೆ ಇವತ್ತು ನಾವು ವೈದ್ಯರು ಎಲ್ಲಿ ಹೋಗ್ಬೇಕು? ನಾವು ಒಬ್ಬ ಸ್ವಾಮಿ ಚಪ್ಪಾಳೆ ಹೊಡಿತಾರೆ ಅದಕ್ಕೇನೆ. ಸ್ವಾಮೀಜಿ ಹೇಳಿದ್ರು ಅದು ಡಾಕ್ಟ್ರಿಗೆ ಖುಷಿ ಆಗ್ಬಿಡುತ್ತಂತೆ, ಯಾಕಂದ್ರೆ ಅವ್ನಿಗೆ ಪೈಲ್ಸ್ ಬಂದರೆ ನನಗೆ ಗಿರಾಕಿ ಸಿಗ್ದಂಗೆ. ಹಿಂಗೆ ಮಾತಾಡ್ತಾರ್ರಿ, ತಪ್ಪಿದು. ಎಲ್ಲೋ ಒಂದು ಕಡೆ ವಿದ್ಯೆಗೆ ಮಹತ್ವ ಇರುತ್ತೆ, ಗೌರವ ಇರುತ್ತೆ. ಅದೇ ಇಮ್ಯುನಿಟಿ ಮಾತ್ರ ಪ್ರಾಬಬಲಿ ಗೊತ್ತಿಲ್ಲಮ್ಮ. ರಾಜಕೀಯದವ್ರದ್ದು ಒಂದು ಕಷ್ಟ ಏನಂದರೆ ಟೈಮ್ ಸರಿಯಾಗಿ ಉಣ್ಣಲ್ಲ ಅವರು, ಸಾಕಷ್ಟು ಬ್ಯುಸಿ ಇರ್ತಾರೆ. ಹಿಂದೆ ಒಬ್ಬರು ಹೆಲ್ತ್ ಮಿನಿಸ್ಟ್ರು, ಈ ವಾಸ್ ಎ ಡಾಕ್ಟರ್, ಸತ್ತೋಗ್ತಾರೆ ಬೆಂಗಳೂರಿನಲ್ಲಿ. ಹೆಂಗೆ ಸತ್ತೋಗ್ತಾರೆ? ಇನ್ಸುಲಿನ್ ಹಾಕೊಂಬಂದಿರ್ತಾರೆ, ಲೋ ಶುಗರ್ಗೆ ಹೋಗ್ತಾರೆ, ಕರೆಕ್ಟಾಗಿ ನೋಡ್ಕೊಳ್ಳಲ್ಲ. ಈ ಡೈಡ್ ಇನ್ ಬೆಂಗಳೂರು ಓನ್ಲಿ. PB ಆಚಾರ್ಯ ಸಾಹೇಬರು, ಈ ವಾಸ್ ಎನ್ MBBS ಡಾಕ್ಟರ್. ಅದಕ್ಕೆ ಎಲ್ಲೋ ಒಂದು ಕಡೆ ಪಾಪ ಸಮಾಜ ಸೇವೆ ಅನ್ನೋದು ಇವ್ರಿಗೆ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಟೈಮ್ ಸರಿಯಾಗಿ ತಿಂತಾರೋ ಇಲ್ಲೋ ಗೊತ್ತಿಲ್ಲ. ಹಿಂಗಾಗಿ ಎಲ್ಲೋ ಒಂದು ಕಡೆ ಅವ್ರು ಹೇಳ್ದಂಗೆ ಇದು ಒಂದು ಪಾಯಿಂಟ್, ಅವ್ರ ಇಮ್ಯುನಿಟಿ ತಡ್ಕೊಳ್ಳೋ ಶಕ್ತಿ ಕಡಿಮೆ ಇತ್ತೋ ಏನೋ ಗೊತ್ತಿಲ್ಲ. ಮತ್ತು ಸರ್ ಹೇಳಿದ ಹಾಗೇ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಇರ್ತಾರೆ. ಅವ್ರು ಹೆಲ್ತ್ ಎಕ್ಸ್ಪರ್ಟು, ಹೆಲ್ತ್ ಎಕ್ಸ್ಪೀರಿಯನ್ಸು, ಹೆಲ್ತ್ ಅವೇರ್ನೆಸ್ಸು, ಈ ಥರದ್ದು ಏನೇನೋ ಡೆಸಿಗ್ನೇಷನ್ ಹಾಕ್ಕೊಂಡ್ಬಿಟ್ಟು ಅವರೇ ಕುತ್ಕೊಂಡು ಅವ್ರೇನಾಗಿರ್ತಾರೆ, ನೋಡಿ ನಾನು ಸಣ್ಣ ಆಗಿಬಿಟ್ಟಿದ್ದೀನಿ ನೋಡಿ, 40 kg ಇದ್ದೆ, ಇದು 80 kg ಇದ್ದೆ, 40 kg ಅದೇ, ವಾರದಲ್ಲೇ ಕಡಿಮೆ ಮಾಡ್ಕೊಂಡೆ, ಈ ಪ್ರೋಟೀನ್ ಪೌಡ್ರ್ ತೊಗೊಂಡೆ. ಈ ಥರ ಕ್ವಾಲಿಫೈಡ್ ಇರೋಂಥವ್ನು ಮಾತ್ರ ಹೆಲ್ತ್ ಕಂಟೆಂಟನ್ನು ಮಾಡಬೇಕಾಗಿರೋಂಥದ್ದು. ಚೈನಾದಲ್ಲಿ ಮಾಡಿರೋಂಥದ್ದು ಲಾ ಕಂಟೆಂಟ್ನ ಲಾಯರೇ ಮಾಡಬೇಕಾಗಿರೋಂಥದ್ದು, ಅಥವಾ ಅಡ್ವೊಕೇಟನೇ ಅದನ್ನ ಬಗ್ಗೆ ಮಾತ್ರ ಗಮನ ಕೊಡ್ಬೇಕಾರೆ ಅಥವಾ ಅವೇರ್ನೆಸ್ ಮಾಡಬೇಕಂಥದ್ದು. ಹೆಲ್ತ್ ಎಜುಕೇಷನ್ ಕಂಟೆಂಟ್ಸನ್ನು ಕ್ವಾಲಿಫೈಡ್ ಆಗಿ ಪ್ರೊಫೆಷ್ನಲಿ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ಸ್ ಮಾತ್ರ ಹೆಲ್ತ್ ಕಂಟೆಂಟ್ನ ಮಾಡಬೇಕಾಗಿರೋಂಥದ್ದು. ಇವಾಗ ಏನಾಗಿದೆ, ನೋಡೋಕೆ ಚೆನ್ನಾಗಿರ್ತಾರೆ, ಮತ್ತು ಚೆನ್ನಾಗಿ ಇವ್ರು ಹೇಳಿದಾಗ ಆವಾಗಲೇ ಹೇಳಿದ್ರಲ್ಲ, ಯಾವುದೋ ಸ್ವಾಮಿ ಇದು ಬಾಳೆ ಅಂತೀನಿ, ಇದು ಹೀಗಾಗುತ್ತೆ, ಇಲ್ಲದಿದ್ದರೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ದುಡ್ಡು ಕೊಡಬೇಕಾಗುತ್ತೆ ನಿಮಗೆ, ಮತ್ತು ಪೈಲ್ಸ್ ಆಪ್ರೇಷನ್ಗೆ, ಈ ಥರದನ್ನು ಮಿಸ್ಇನ್ಫಾರ್ಮೇಷನ್ ಕೊಡೋದು ಇದೆಯಲ್ಲ, ಅದು ಕ್ರಿಮಿನಲ್ ಅಫೆನ್ಸ್ ಅದು. ಕರೆಕ್ಟ್. ಆಮೇಲೆ ನಮ್ಮ ರಾಜ್ಯದಲ್ಲಿ ಹೆಲ್ತ್ ಈ ಇನ್ಫ್ಲೂಯೆನ್ಸರ್ಸ್ ಏನಿದ್ದಾರೆ ಅವ್ರನ್ನ ಬ್ಯಾನ್ ಮಾಡಬೇಕು. ಕ್ವಾಲಿಫಿಕೇಷನ್ ಇರೋರು ಮಾತ್ರ ಹೆಲ್ತ್ ಬಗ್ಗೆ ಟಿಪ್ಸನ್ನು, ಹೆಲ್ತ್ ಬಗ್ಗೆ ಸಜೆಷನ್ಸನ್ನು, ಹೆಲ್ತ್ ಬಗ್ಗೆ ಟ್ರೀಟ್ಮೆಂಟ್ ಬಗ್ಗೆ ಅಥವಾ ಅವೇರ್ನೆಸ್ ಬಗ್ಗೆ ಅವರೇ ಮಾಡಬೇಕಾಗಿರೋಂಥದ್ದು. ದುರಾದೃಷ್ಟ ಅದು ಯಾವುದೂ ಮಾಡ್ತಾನೆ ಇಲ್ಲ. ಯಾವುದು ಈ ಸೋಷಿಯಲ್ ಮೀಡಿಯಾಗೆ ಕಂಟ್ರೋಲೇ ಇಲ್ಲ. ಯಾವನು ಏನು ಬೇಕಾದ ಕಂಟೆಂಟ್ನ ಮಾಡ್ತಾರೆ. ನಾನು ಕ್ಯಾನ್ಸರ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕ್ಯಾನ್ಸರ್ ಬಗ್ಗೆ ಅಂತೂ ತುಂಬ ಮೋಸ ಅಂದರೆ ಅನ್ಬಿಲೀವೇಬಲ್ ಮೋಸ. ಇದು ಆಯುರ್ವೇದ ಇದೆ, ಇದು ಹೋಮಿಯೋಪತಿ ಇದೆ, ಇದು ನ್ಯಾಚುರೋಪತಿ ಇದೆ ಅಂದ್ಬಿಟ್ಟು ಸಾಕಷ್ಟು ಮೆಡಿಸಿನ್ಸನ್ನು ನಮ್ಮ ಮನೆಯಲ್ಲೇ ಆಗಿರೋದಕ್ಕೆ ನಾನು ಹುಡುಕ್ತಾ ಇದ್ದಾಗ ಏನಂದರೆ ದೊಡ್ಡ ಮಾಫಿಯಾ ಇದೆ. ನಿಜವಾಗ್ಲೂ ಆ ಕ್ಯಾನ್ಸರ್ ಪೇಷಂಟ್ಗೆ ಏನಂದ್ರೆ ಇದಂತಾರೆ, ಮುಳುಗವನಿಗೆ ಹುಲ್ಕಡ್ಡಿ ಆಸ್ತಿ ಅಂತ ಈ ಸಂಜೀವಿನಿ ಥರ ಅನ್ಕೋತಾರೆ. ನಾನು ಸುಮಾರು ಜನ ಅಪ್ರೋಚ್ ಮಾಡಿದ್ಮೇಲೆ ನಾನು ಡಾಕ್ಟ್ರ್ ಆಗಿ ನನಗೆ ಗೊತ್ತಿದೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. ನಾನು ತಿಳ್ಕೊತಾ ಇದ್ರು, ಇಲ್ಲ ಸರ್ ಇದು ಮೆಡಿಸಿನ್ಸ್ ಆಯುರ್ವೇದ ಇದೆ, ಇದು ಹೋಮಿಯೋಪತಿ ಇದೆ ಅಂದರೆ ಆಯುರ್ವೇದ ಹೋಮಿಯೋಪತಿ ಕೆಟ್ಟದ್ದಂತ ನಾನು ಹೇಳ್ತಾ ಇಲ್ಲ. ಅದ್ರ ಹೆಸರಲ್ಲಿ ಮಾಡ್ತಿರೋ ದಂಧೆ ಕ್ವಾಕ್ಸ್ ಅಂತ ಫ್ರಾಡ್ಸ್ ಎಲ್ಲ ಮಾಡ್ತಿರೋಂಥದ್ದು. ಸಾಕಷ್ಟು ಮೆಡಿಸಿನ್ಸನ್ನು ಸುಮಾರು 10 ಕೋಟಿ ಈ ಲೈಫ್ ಸೇವಿಂಗ್ ಡ್ರಗ್ಸನ್ನು ಇದರಲ್ಲಿ ಡೆಲ್ಲಿಯಲ್ಲಿ ಸಿಕ್ಕಿದೆ ಮೊನ್ನೆ. ಏನು ಲೈಫ್ ಸೇವಿಂಗ್ ಮೆಡಿಸಿನ್ಸ್, ಈ ಥರ ಕ್ಯಾನ್ಸರು ಅಥವಾ ಬೇರೆ ಕಾಯಿಲೆಗೆ ಲೈಫ್ ಸೇವಿಂಗ್ ಮೆಡಿಸಿನ್ಸ್ಗೆ ಫೇಕ್ ಮಾಡಿರೋಂಥದ್ದು. ಹೀಗಾಗಿ ಕಂಪ್ಲೀಟ್ಲಿ ಏನಾಗಿದೆ ಅಂದರೆ ಕಂಟ್ರೋಲ್ ಇಲ್ದಂಗೆ ಆಗ್ಬಿಟ್ಟಿದೆ. ಅನ್ಕ್ವಾಲಿಫೈಡ್ ಆಗಿರೋರು, ಅನ್ಎಥಿಕಲ್ ಆಗಿರೋರು ಪ್ರಾಕ್ಟೀಸ್ ಮಾಡಿ ಡಾಕ್ಟರ್ಸ್ಗೆ, ಒಳ್ಳೆ ಡಾಕ್ಟರ್ಸ್ಗೆ ಇವ್ರು ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಅವ್ರು ನೋಡಿ ಎಷ್ಟು ಸಿಂಪಲ್ ಲಾಜಿಕ್ಕನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಸರ್, ನೀ ಸರ್ಜರಿಗೆ ಹೋಗಿದಾರಲ್ಲಮ್ಮ, ದೇರ್ ಇಸ್ ಒನ್ ಲೇಡಿ ಇನ್ ಬೆಂಗಳೂರು, ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, 20,000 ರೂಪಾಯಿ ಒಂದು ಇಂಜೆಕ್ಷನ್ ಕೊಡ್ತಾಳಂತೆ ಆ ಅಮ್ಮ ಜಾಯಿಂಟ್ ಒಳಕ್ಕೆ, ಚೆನ್ನಾಗಾಗ್ಬಿಡುತ್ತೆ ಅಂತ. ಯಾರು? ಒಂದು ಲೇಡಿ ಅಡ್ವರ್ಟೈಸ್ಮೆಂಟ್ ಬೆಂಗಳೂರಿನಲ್ಲಿ. ಏನು ಜಾಯಿಂಟ್ ಒಳಗೆ ಕೊಡೋದು ಕಾಮನ್ ಆಗಿ ಒಂದು ಸ್ಟೀರಾಯ್ಡ್ ಕೊಡ್ತಾರೆ, ಅದು ಒಂದು 100 ರೂಪಾಯಿ ಆಗ್ಬೋದು. ಐ ಡೋಂಟ್ ನೋ ಹೌ ಶಿ ಇಸ್ ಕಲೆಕ್ಟಿಂಗ್. ಇಟ್ಸ್ ಅನ್ ಅಡ್ವರ್ಟೈಸ್ಮೆಂಟ್. ಅವ್ರ ಹತ್ರ ಹೋಗಿ ಬಂದಿರೋ ಪೇಷಂಟ್ ನಮ್ಮ ಹತ್ರ ಇರ್ತಾರೆ, ಸ್ವಲ್ಪ ಆರಾಮಾಗಿರುತ್ತೆ. ಹಿಂಗಾಗಿ ಈ ರೀತಿ ಹೆಂಗೆ ಮಿಸ್ಲೀಡ್ ಆಗುತ್ತೆ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಅನ್ನೋದಕ್ಕೆ ಈ ಎಕ್ಸಾಂಪಲ್ಸ್ ಎಲ್ಲ. ಅನ್ಫಾರ್ಚುನೇಟ್ಲಿ ಬಾಗಲಕೋಟೆ ಒಳಗೆ ಒಬ್ಬರು ಗುರುಜಿ ಇದ್ದಾರೆ. ಅವರು ನೀವು ಯಾಕೆ ನೋಡಿ, ಅವ್ರು ಒಂದು ಕೀಮೊಥೆರಪಿ ಮಾತ್ರೆ 13,000 ರೂಪಾಯಿ ಹೇಳಿದ್ರು. ಇವರು ನೋಡಿ ಡಾಕ್ಟ್ರು ದುಡ್ಡು ಮಾಡಿಕೊಡ್ಸು ಅಂತ ಹೇಳ್ತಾರೆ, ನೀವು ನನ್ನ ಹತ್ರ ಬರೀ 1 ಗ್ಲಾಸ್ ನಿಂಬೆಹಣ್ಣು ಜ್ಯೂಸ್ಗೆ ಒಂದು ಚಿಟಿಕೆ ಹಾಕ್ಕೊಡ್ತಾನಂತೆ, ಕುಡಿದ್ರೆ ಸಾಕಂತೆ. ಇಂಥವರೆಲ್ಲ ಮಿಸ್ಲೀಡ್ ಮಾಡಿ ಪಾಪ ಜನಗಳು ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳ್ದಿರೋ ಸತ್ತೋಗ್ತಾರೆ. ಇವೆಲ್ಲ ಕೂಡ ಅವೇರ್ನೆಸ್ ಇದೆಯಲ್ಲಮ್ಮ, ಇಸ್ ರಿಯಲಿ ಎಲ್ಲೋ ಒಂದು ಕಡೆ ಅವರು ಸಾಕಷ್ಟು ಮುಂದಿನ ಜನ್ಮದಲ್ಲಿ ಒಳ್ಳೆ ಮನುಷ್ಯರಾಗಿ ಹುಟ್ಟಿ ಬರಲಿ, ಅದನ್ನ ವಿಶ್ ಮಾಡ್ಬೋದು. ನಮಗೆ ಅದು ಬಿಟ್ಟರೆ ಸತ್ತ ಮೇಲೆ ಡಾಕ್ಟ್ರು ಏನು ಮಾಡೋದು. ನನಗೇನಂದ್ರೆ ಈ ಹಾರ್ಟ್ ಪೇಷಂಟ್ಸ್ ಅಥವಾ ಹಾರ್ಟ್ ಬಗ್ಗೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಲಿವರ್ ಬಗ್ಗೆ ಹೆಂಗೆ ಕಾಳಜಿ ವಹಿಸಬೇಕು ಅಂತ, ಹೆಂಗೆ ನಾವು ಮೊದಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳೋದು ಅಗತ್ಯ ಇದೆ ಅಂತ. ಲಿವರಿಗೆ ಮಾತ್ರಮ್ಮ ದ ಬೆಸ್ಟ್ ಟಾನಿಕ್ ಇಸ್ ಫುಡ್, ವರ್ಸ್ಟ್ ಡ್ರಗ್ ಈಸ್ ಆಲ್ಕೋಹಾಲ್. ದಯವಿಟ್ಟು ಬಹಳ ಜನ ನಿಮ್ಮ ಲಿವರ್ನ ನೀವು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಆಲ್ಕೋಹಾಲ್ ತೊಗೋಬೇಡಿ. ನಿಮ್ಮ ಲಂಗ್ಸ್ನ ನೀವು ಪ್ರೊಟೆಕ್ಟ್ ಮಾಡಬೇಕಂದ್ರೆ
ಸ್ಮೋಕ್ ಮಾಡಬೇಡಿ. 10 cigarettes per day ಫಾರ್ 10 years ಡೆಫಿನೆಟ್ಲಿ ಇವನಿಗೆ ಏನಾದರೂ ಒಂದು ಕ್ಯಾನ್ಸರ್ ಬರುತ್ತೆ. ಇಟ್ ಇಸ್ ಪ್ರೂವ್ಡ್ ಇನ್ ಅವರ್ ಸೈನ್ಸ್ನೊಳಗೆ. ಸೊ ಸ್ಮೋಕ್ ಮಾಡಬೇಡಿ. ಅನ್ಫಾರ್ಚುನೇಟ್ಲಿ ಇವತ್ತು ಏನಾಗಿದೆಯಮ್ಮ, ನೀವು ಡೆಲ್ಲಿನ ಬೆಂಗಳೂರಿನ ಆ ಪರಿಸ್ಥಿತಿ ಬಂದಿಲ್ಲ. ಒಬ್ಬ ಮನುಷ್ಯ ರೋಡಲ್ಲಿ ಓಡಾಡಿದ್ರೆ ನೀವು ಸಿಗರೇಟ್ ಬಾಯ್ನಾಗ ಇಲ್ದಿದ್ರು ಕೂಡ ನೀವು 8 ಸಿಗರೇಟ್ ಸೇರಿದಷ್ಟು ಎಫೆಕ್ಟ್ ನಿಮ್ಮ ಲಂಗ್ಸ್ಗೆ ಆಗ್ತಾ ಇದೆ ಅಂತ ಸ್ಟಡೀಸ್ ಬರ್ತಾ ಇದೆ. ಸಚ್ ಎ ಪೊಲ್ಯೂಟೆಡ್ ಸಿಟಿ ಡೆಲ್ಲಿ, ನಮ್ಮ ಡೆಲ್ಲಿ. ಅದೇ ಆದ್ದರಿಂದ ದಯವಿಟ್ಟು ಪೊಲ್ಯೂಷನ್, ಇವತ್ತು ಬೆಂಗಳೂರಿನಲ್ಲೂ ಟ್ರಾಫಿಕ್ ಜಾಮ್ ಹೆಂಗಾಗುತ್ತೆ, ಆ ಸ್ಮೋಕೆಲ್ಲ ನಾವು ತೊಗೋತೀವಿ ನಮ್ಮ ಲಂಗ್ಸು. ಸೊ ಎಲ್ಲೋ ಒಂದು ಕಡೆ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಇರಬೇಕು. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಇಫ್ ಯು ಆರ್ ಡಯಾಬಿಟಿಕ್, ದಯವಿಟ್ಟು ನಿಮ್ಮ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಯಾರ್ಯಾರೋ ಮಾತು ಕೇಳಿ ಏನೇನೋ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗಿ ಯಾವಾಗ ಎಕ್ಸಾಂಪಲ್ ಕೊಟ್ಟರು, ಮೈ ಓನ್ ಕ್ಲಾಸ್ಮೇಟ್ ಡಾಕ್ಟ್ರೇನೆ ಡಯಾಬಿಟಿಸ್ ರಿವರ್ಸಲ್ ಮಾಡ್ತೀನಿ ಅಂತ ಹೋಗಿ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ಸ್ ಇದಾವಮ್ಮ. ಸೊ ಅದರಿಂದ ದಯವಿಟ್ಟು ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಇಂಡಿವಿಜುವಲ್ ರೆಸ್ಪಾನ್ಸ್, ನನ್ನ ಆರೋಗ್ಯ ನನ್ನ ಕೈನಲ್ಲಿರುತ್ತೆ. ಸೊ ಅದರಿಂದ ದಯವಿಟ್ಟು ನೀವು ಇಂಥ ತೊಂದರೆಗೆ ಸಿಗಾಕೊಂಬಾರ್ದು ಅಂದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಕೆಟ್ಟ ಅಭ್ಯಾಸಗಳಿಂದ ದೂರ ಇರಿ. ಅದರೊಳಗೆ ಯಂಗ್ಸ್ಟರ್ಸ್ಗೆ ಪ್ಲೀಸ್ ಬಿ ಅವೇ ಫ್ರಮ್ ಡ್ರಗ್ಸ್. ಎಸ್, ಸುನಿಲ್ ಕುಮಾರ್ ಸರ್ ಏನು ಹೇಳ್ತೀರಿ ಫೈನಲಿ? ಇಲ್ಲ, ಭಾಳ ಜನಕ್ಕೆ ಏನಂದ್ರೆ ಈ ಆಲ್ಕೋಹಾಲ್ ಬಗ್ಗೆ, ಬಿಯರ್ನ ಕಡಿಮೆ ಕ್ವಾಂಟಿಟಿಯಲ್ಲಿ ಕುಡಿದ್ರೆ ಏನು ಆಗಲ್ವಾ ಸರ್? ಈ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ, ಸಾಯಂಕಾಲ ಕುಡಿತಾ ಇದ್ದೀನಿ, ಏನು ಆಗಲ್ವಾ ನೆಗಡಿ, ಸರ್? ಜ್ವರ, ಕೆಮ್ಮು ಬಂದ್ರೂ ಅದಕ್ಕೆ ಅಡಿಕ್ಷನ್. ಈ ತಗೊಂಡ್ಬಿಟ್ರೆ ಆರಾಮಾಗ್ಬಿಡ್ತೀವಿ. ಯಾವ ಡಾಕ್ಟರ್ ನಿಜವಾಗ್ಲೂ ಇದೆಲ್ಲ ಸುಳ್ಳು. ಇದನ್ನ ಆಲ್ಕೋಹಾಲ್ ಅಂದ್ರೆ ಕಡಿಮೆ ಕ್ವಾಂಟಿಟಿ ಇರಲಿ ಅಥವಾ ಲಾರ್ಜರ್ ಕ್ವಾಂಟಿಟಿ ಇರಲಿ, ಅದು ಅಫೆಕ್ಟ್ ಮಾಡೋದು ಮಾಡೇ ಮಾಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಈ ಸಾತ್ವಿಕ ಆಹಾರನ ಮತ್ತು ಆಹಾರ ವಿಹಾರ ಮತ್ತು ಇದೆಲ್ಲನೂ ಲೈಫ್ ಸ್ಟೈಲ್ ಮೇಲೇ ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಮಾತ್ರ ಆಗುತ್ತೆ. ಬಟ್ ನಾನು ಲಾಸ್ಟ್ಲಿ ಏನು ಹೇಳಕ್ ಹೊರಟಿದ್ದೀನಿ ಅಂದರೆ, ಈ ರಾಜಕಾರಣಿಗಳಿಗೆ 224 MLAಗಳಿಗೆ ರಾಜ್ಯದಲ್ಲಿ ಆರೋಗ್ಯ ಹಕ್ಕು ಅಂತ ಒಂದು ಕಾನೂನು ಜಾರಿ ಮಾಡಿ ಪ್ರತಿಯೊಬ್ಬನ ವ್ಯಕ್ತಿಗೂ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟ್ ಆರೋಗ್ಯ ಸೇವೆ ಸಿಗಬೇಕು. ಇದು ಯಾವುದೋ MLAಗೋ MP ಗೋ ಪುಡಾರಿಗೋ ಸಿಕ್ಬಿಟ್ರೆ ಆಗಲ್ಲ, ಜನಸಾಮಾನ್ಯರಿಗೆ ಸಿಗಬೇಕು ಅನ್ನೋದು ನನ್ನ ಆಗ್ರಹ. ಎಸ್ ಎಸ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಇಬ್ಬರಿಗೂ ಕೂಡ. ಎನಿವೇ, ಡಿ ಸುಧಾಕರ್ ಅವರ ಆರೋಗ್ಯ ಏನಾಗಿತ್ತು, ಏನು ಕಾಂಪ್ಲಿಕೇಶನ್ಸ್ ಆಗಿತ್ತು, ಯಾಕೆ ಅವರು ಸಾವಾಯಿತು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಈ ಡ್ರಗ್ಸು ಅಥವಾ ಈ ಮದ್ಯಪಾನ, ಧೂಮಪಾನ ಇದೆಲ್ಲವೂ ಕೂಡ ಯಾವತ್ತಿದ್ರೂ ಕೂಡ ಆರೋಗ್ಯಕ್ಕೆ ಹಾನಿಕಾರ. ಅದರಿಂದ ಸ್ವಲ್ಪ ದೂರ ಇಟ್ಟು ಒಳ್ಳೆ ರೀತಿಯಲ್ಲಿ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ, ಒಳ್ಳೆ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಆತಂಕ ಪಡಬೇಡಿ ಅಂತ ಡಾಕ್ಟರ್ಸ್ ಹೇಳ್ತಾ ಇರೋದು.